ಗುಡ್ ಆಫ್ಟರ್ನೂನ್ ಸರ್. ನಾನಿಲ್ಲಿ ಸ್ವಲ್ಪ ಫೀಡ್ಬ್ಯಾಕ್ ಕ್ವೆಶನ್ಸ್ ಕೇಳೋಣ ಅಂತ ಬಂದಿದ್ದೀನಿ. ಹೇಳಿ. ಸೊ ನಿಮ್ಮ ಇಂಟ್ರೊಡಕ್ಷನ್ ಕೊಡ್ತೀರಾ? ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರು ಎಲ್ಲ ಹೇಳ್ತೀರಾ? ಮೇಡಮ್, ನಾನು ಅನಿಲ್ ಕುಮಾರ್ ಉಪಾಧ್ಯಾಯ ಅಂತೇಳಿ ಬೆಳಗಾಂ ಜಿಲ್ಲೆ ಗೋಕಾಕ್ PM ಶ್ರೀ ಗೌರ್ಮೆಂಟ್ ಹೆಸರು ಗೋಕಾಕ್ನಿಂದ ಬಂದಿದ್ದೇವೆ. ಆಮೇಲೆ ಇದು ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಬಂದು ಈ ರಿಜಿಯನ್ ಕಾಲೇಜುಗಳಲ್ಲಿ ಹೊಸತನವನ್ನು ನಮ್ಮ ಮಕ್ಕಳಿಗೆ ಒಂದು ಕೌಶಲ್ಯತರತಕ್ಕಂಥ ತರಬೇತಿಗಳನ್ನು ಕೊಡ್ತಾ ಇರೋದನ್ನ ತುಂಬ ನಮಗೆ ಖುಷಿ ಕೊಡ್ತಾ ಇದ್ದೇವೆ. ಕೇಳಿ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಬಂದಿದ್ದೀರಾ? ಮೊಹಮ್ಮದ್ ಕೈ ಫುಕೇರಿ. ನಾನು ಬೆಳಗಾಂ ಜಿಲ್ಲೆ. PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ ಬೆಳಗಾಂ ಜಿಲ್ಲೆಯಿಂದ ಬಂತು. ಸೊ ಇವತ್ತಿನ ಸೆಷನಲ್ಲಿ ಯಾವ್ದು ಜಾಸ್ತಿ ನಿಮ್ಮ ಮನಸ್ಸಲ್ಲಿ ಇರುತ್ತೆ? ಲೈಕ್ ಯಾವ್ದು ಇಷ್ಟ ಆಯಿತು ನಿಮ್ಮ ಕಾನ್ಸೆಪ್ಟ್? ಮೇಡಮ್, ಇವತ್ತು ಕೆಲವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರಲ್ಲ, ಮತ್ತು ಮಕ್ಕಳಿಗಾಗಿ ಮತ್ತು ಸ್ಟ್ರಾ ಕೊಟ್ಟು ಮತ್ತು ಟವರ್ ಮಾಡೋಕ್ಕೆ ಇದನ್ನು ಅದು ಟೋಟಲಿ ಸ್ಕಿಲ್ ಬೇಕು ಎಜುಕೇಷನ್. ಪ್ರಧಾನಮಂತ್ರಿ ಒಂದು ಕನಸು ಕೂಡ ಅದೇ ಆಗಿದೆ. ಯಾಕಂತಂದರೆ ನ್ಯೂ NEP ಬಂದಿದೆ. ಈ NEP ಕೊಡೋದ್ರಿಂದ ಮಕ್ಕಳಲ್ಲಿ ಹೊಸತನ, ಹೊಸ ಕೌಶಲ್ಯಗಳಿಂದ ಇದರಿಂದ ಹೊಸ ರಿಸರ್ಚ್ಗಳಾಗ್ತಾ ಇರೋದರಿಂದ, ಜೊತೆಗೆ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಪ್ಲ್ಯಾನ್ಗಳಿರ್ಬೋದು ಮತ್ತು ಬಿಸ್ನೆಸ್ಗಳಾಗಿರ್ಬೋದು ತಮಗೆ ತಾವು ನಿಂತ್ಕೊಳ್ಳತಕ್ಕಂಥ ಸಾಮರ್ಥ್ಯನ ಎಲ್ಲ ಕೊಡ್ತಾ ಇರೋದರಿಂದ, ಇದು ನಮ್ಮ ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಪ್ರೈಮರಿ ಸ್ಕೂಲ್ ಕೊಟ್ಟಿರೋದರಿಂದ ಬಹಳ ಜನಗಳು ಉಪಯೋಗಕಾರಿಯಾಗಿದೆ, ಮಕ್ಕಳು ಉಪಯೋಗಕಾರಿಯಾಗಿದೆ ಮತ್ತು ಸ್ಕಿಲ್ಡ್ ಬೇಸ್ ಆಗಿದೆ. ಈ ಒಂದು ಕೌಶಲ್ಯಗಳು ಇರುವುದರಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿಯ ಕನಸಾಗಿದೆ. ಅದನ್ನು ನನಸು ಮಾಡುವಂತಕ್ಕಂಥ ಒಂದು ಯೋಜನೆ ಆಗಿದೆ. ನಿಮಗೆ ಯಾವ ಪಾರ್ಟ್ ಓದೋದಕ್ಕೆ ಈಸಿ ಅಂತ ಅನ್ನಿಸ್ತು? ಇಂಟರ್ನ್ಶಿಪ್ ಬಗ್ಗೆದು, AI ಬಗ್ಗೆದು ಹೇಳ್ರಿ. ಅದು ಓದಕ್ಕೆ ತಿಳ್ಕೊಳಕ್ಕೆ ಹೆಲ್ಪ್ ಆಗ್ತದೆ. ನಿಮಗೆ ಇದು ಮಕ್ಕಳಿಗೆ ಹೇಗೆ ಇಂಪಾರ್ಟೆಂಟ್ ಅನ್ನಿಸ್ತು? ಮಕ್ಕಳಿಗೆ ನಾನು ಅದೇ ಹೇಳ್ದಲ್ಲ, ನೀವು ವಿಮೆ ಇರೋದ್ರಿಂದ ಮಕ್ಕಳಿಗೆ ಇವಾಗ ಎಕ್ಸಾಮು ಹೊರೆಯಾಗೋದು ಆಗಿರ್ಬೋದು ಅಥವಾ ಸ್ಕಿಲ್ಡ್ ಬೇಸರ್ ಆಗಿರ್ಬೋದು, ಮಕ್ಕಳಿಗೆ ಈ ಹೊಸ AI ಅಂತ ಬಂದಿರ್ಬೋದು. ಆಮೇಲೆ ಕೆಲವೊಂದು ಹೊಸ ಹೊಸ ಕೌಶಲ್ಯಗಳನ್ನ ಮಕ್ಕಳಿಗೆ ತುಂಬೋದ್ರಿಂದ ಆಮೇಲೆ ಒಂದು ಮಕ್ಕಳಲ್ಲಿ ಒಂದು ಸಾಮರ್ಥ್ಯ ಬರ್ತಾ ಇದೆ. ಯಾವುದೂ ಸಬ್ಜೆಕ್ಟುಗಳು ಯಾವುದೂ ಹೊರೆ ಅಲ್ಲ, ಕಠಿಣತದಿಂದ ಸರಳತನ ಮಾಡಿ ಹೊಸ ಜ್ಞಾನ ಪಡ್ಕೊಳ್ತಕ್ಕಂಥ ಒಂದು ಸಮುದ್ರ ಜ್ಞಾನವಾಗಿದೆ. ಇದು ಒಂದು ಯೋಜನೆ ಚೆನ್ನಾಗಿದೆ. ಈ ಥರ ಏನೋ ಮಾಡಬೇಕಂತ ಸಜೆಸ್ಟ್ ಮಾಡ್ತೀರಾ? ಎಸ್ ಮೇಡಮ್, ಇನ್ನಂಥ ಹೊಸ ಹೊಸ ಯೋಜನೆಗಳು ಬರಬೇಕು. ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಬಡ ಮಕ್ಕಳು ವಿದ್ಯಾರ್ಥಿಗಳು ಇರ್ತಾರೆ. ಅಂಥವ್ರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಇಂಥ ಮಕ್ಕಳಿಗೆ ಕರೆಸಿ ಇನ್ನೊಂದು ದಿನಗಳಲ್ಲಿ ಹೆಚ್ಚಿನ ಒಂದು ತರಬೇತಿಗಳನ್ನು, ಹೊಸ ಹೊಸ ಕೌಶಲ್ಯಗಳನ್ನು ಕಲಿಸಿದ್ದಾದರೆ ನಿಜವಾಗಿಯೂ ಕೇಂದ್ರ ಸರ್ಕಾರದಿಂದ ಬಡ ಮಕ್ಕಳಿಗೆ ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಕೂಡ ಇಂಥ ಮುಂದಿನ ಯೋಜನೆಗಳಿಗೆ ಇಂಥ ಒಂದು ಕರಕೌಶಲ್ಯ ಬೆಳೆಸಿಕೊಂಡು ತಮ್ಮ ಜ್ಞಾನ ಅಭಿವೃದ್ಧಿಗೊಳಿಸಲಿಕ್ಕೆ ಬಹಳ ಸಹಕಾರಿ ಆಗುತ್ತದೆ. ಥ್ಯಾಂಕ್ ಯು ಸರ್.